ಆಡಳಿತವಾದ ಶ್ರೀಯುತ ಕೃಷ್ಣಮೂರ್ತಿ ಭಟ್ ಶಿವಾನಿಯವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಯುತ ಪ್ರಸಾದ್ ಬಿಜಿರವರೇ, ಹಾಗೆಯೇ PU ಕಾಲೇಜಿನ ಪ್ರಾಚಾರ್ಯ ಪ್ರೊಫೆಸರ್ ರಮೇಶ್ ಭಟ್ ಅವರೇ, ಡಾಕ್ಟರ್ ವಿಜಯಲಕ್ಷ್ಮಿ ಮೇಡಮ್ ಅವರೇ, ಹಾಗೆಯೇ MP ಗರ್ಗಿ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಆ್ಯಂಡ್ ರಿಸರ್ಚ್ನ ನಿರ್ದೇಶಕರಾದ ಡಾಕ್ಟರ್ ಶಿವರಾಮ್ ಶಾಸ್ತ್ರಿ ಅವರೇ, ವೇದಿಕೆಯ ಮುಂಭಾಗದಲ್ಲಿ ಇರುವಂತಹ ಸಂಸ್ಥೆಯ ಉಪಾಧ್ಯಕ್ಷರಾದ ನಾಗರಾಜ್ ಕಾಮತ್ ಅವರೇ, ಪ್ರೊಫೆಸರ್ GP ಅಡ್ಡಿ ಅವರೇ, ಶ್ರೀಯುತ SV ಶೇಖರ್ ಅವರೇ, ಶ್ರೀಯುತ SM ಭಟ್ ಸರ್ ಅವರೇ, ಈ ಹಾಲಿನಲ್ಲಿ ಸೇರಿದಂತ 3 ಸಂಸ್ಥೆಗಳ ಎಲ್ಲ ನನ್ನ ವೃತ್ತಿ ಬಾಂಧವರೇ, ಶಿಕ್ಷಕೇತರ ಮಿತ್ರರೇ, ಸಂತ ಕಬೀರದ ಒಂದು ಮಾತಿದೆ, ಗುರು ಗೋವಿಂದ ಧೋವು ಕಡೆ ಕಾಕೆ ಲಾಗು ಪಾಯ ಬಲಿಹಾರಿ ಆಜ್ಞೆ ಗೋವಿಂದಿಯೋ ಬತಾಯ ಅನ್ನುವುದಾಗಿ. ತಾತ್ಪರ್ಯ, ಗುರುಗಳು ಮತ್ತು ಗೋವಿಂದ ದೇವರು ಎಟ್ ಎ ಟೈಮ್ ನಮ್ಮ ಎದುರಿನಲ್ಲಿ ಪ್ರತ್ಯಕ್ಷನಾಗ್ತಾ ಇದ್ರೆ ಕಬೀರ್ ಹೇಳಿದಂತ ಮಾತು. ಪ್ರಥಮವಾಗಿ ನಾನು ಗುರುಗಳಿಗೆ ವಂದಿಸ್ತೇನೆ, ತದನಂತರದಲ್ಲಿ ದೇವರಿಗೆ ವಂದಿಸ್ತೇನೆ. ಕಾರಣ ಅಂತಂದ್ರೆ ಗುರುಗಳು ತಮ್ಮ ಜೀವನ ಪರ್ಯಂತವಾಗಿ ನಮಗೆ ಫಲವನ್ನು ನೀಡುವಂತ ಸಾಕ್ಷಾತ್ಕಾರವನ್ನು ನೀಡಿದಂಥದ್ದು. ಹಾಗಾಗಿ ಎಲ್ಲ ಗುರುವೃಂದರಿಗೆ ಪ್ರಥಮವಾಗಿ ವಂದಿಸ್ತಾ ಒಂದೆರಡು ಮಾತನ್ನ ಆಡಲಿಕ್ಕೆ ಬಯಸ್ತೇನೆ. ಶ್ರೀಯುತ ಪ್ರಶಾಂತ್ ಹೆಗಡೆ ಅವರು ಆಗ ಕಾರ್ಯಕ್ರಮ ಪಟ್ಟಿ ಮಾಡಿದಾಗ ನನ್ನ ಭಾಷಣಕ್ಕೆ 2 ನಿಮಿಷ ಆಗಿತ್ತು. ನಾನು ಒಂದು ಜೀವ ತಪ್ಪಿದೆ ನೋಡು ಅಂತ ಹೇಳಿದೆ. ನಾನು ಭಾಷಣ ಮಾಡುವಾಗ ಸ್ವಲ್ಪ ಬೆಲ್ ಆಗಬೇಕು, ದೊಡ್ಡ ಭಾಷಣ ಇಲ್ಲ 2 ನಿಮಿಷ, ಕಡೆಗೆ ಅದನ್ನ ಮಾಡಿಫಿಕೇಶನ್ ಮಾಡಿ 5 ನಿಮಿಷ ಮಾಡಿಕೊಟ್ಟಿದ್ದಾರೆ ಈಗ. ಹಾಗಾಗಿ 5 ನಿಮಿಷದಲ್ಲಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಮ್ಮ ಮಹಾವಿದ್ಯಾಲಯದಲ್ಲಿ ಇದೊಂದು ಸತ್ ಸಂಪ್ರದಾಯ ಪರಂಪರೆ. ಶ್ರೀಯುತ ಕೃಷ್ಣಮೂರ್ತಿ ಭಟ್ ಶಿವಾನಿಯವರು ಈ ಸಂಸ್ಥೆಯ ಅಧ್ಯಕ್ಷತೆಯನ್ನ ತುಕಾಣಿಯನ್ನು ಹಿಡಿದ ನಂತರದ ದಿವಸದಿಂದ ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಸೆಪ್ಟೆಂಬರ್ 5 ಆ ದಿವಸ, ಇವತ್ತು ಈ ಸಲ ರಜೆ ಬಂದ ಕಾರಣಕ್ಕಾಗಿ ಒಂದು ದಿವಸ ಮುಂಚಿತವಾಗಿ ಇಲ್ಲಿ ನಮ್ಮ ಸಮೂಹ ಸಂಸ್ಥೆಗಳು LKG ಇಂದ PG ವರೆಗಿನ ವಿದ್ಯಾಭ್ಯಾಸದ ಸಂಸ್ಥೆಗಳಿದೆ. ನಮ್ಮಲ್ಲಿ ಎಲ್ಲ ಶಿಕ್ಷಕರಿದ್ದಾರೆ. ಆ ಶಿಕ್ಷಕರ ಸಾಧನೆಗಳನ್ನ ಗುರುತಿಸುವುದರ ಮೂಲಕವಾಗಿ, ಹಾಗೆ ಎಲ್ಲ ಶಿಕ್ಷಕರನ್ನ ಗೌರವಿಸುವ ಮೂಲಕವಾಗಿ ಒಂದು ಸತ್ಸಂಪ್ರದಾಯವನ್ನ ಹಾಡಿದ್ದಾರೆ. ಇದುವರೆಗೂ ಕೂಡ ಅದು ಮುಂದುವರಿತಾ ಬಂದಿದೆ. ಈ ದಿವಸ ಆ ಕ್ಷಣಕ್ಕೆ ನಾವು ಸಾಕ್ಷಿಯಾಗಿದ್ದೇವೆ. ಹಾಗಾಗಿ ಎಲ್ಲ ನಮ್ಮ ಆಡಳಿತ ಮಂಡಳಿಯವರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಎಲ್ಲರ ಪರವಾಗಿ. ಮೊನ್ನೆ ನಾನು ಮಾತನಾಡುವಾಗ ಅವರೇ ಹೇಳ್ತಾ ಇದ್ರು, ಶಿವಾನಿ ಕೃಷ್ಣಮೂರ್ತಿ ಭಟ್ ಅವರು, ಡಾಕ್ಟರ್ MP ಗರ್ಗಿ ಅವರ ಪ್ರಿನ್ಸಿಪಲ್ ಕೂಡ ಹೀಗೆ ಎಲ್ಲರೂ ಕೂಡ ಒಟ್ಟಾಗಿ ಹೋಗ್ಬೇಕು ಅನ್ನುವಂಥದ್ದು ಒಂದು ತತ್ವ ಆಗ್ತಾ ಇದೆ. ಶಿಕ್ಷಕರ ದಿನಾಚರಣೆ ಕೇವಲ ಪದವಿ ಕಾಲೇಜಿಗೆ ಮಾತ್ರ ಸೀಮಿತವಾಗಿಲ್ಲ. ಎಲ್ಲ ನಮ್ಮ ಸಮೂಹ ಸಂಸ್ಥೆಗಳು, ಸೆಂಟ್ರಲ್ ಸ್ಕೂಲ್ ಇರ್ತಾ ಇದೆ, ನಮ್ಮಲ್ಲಿ PUC ಇರ್ತಾ ಇದೆ, UGRC ರಿಸರ್ಚ್ ಸೆಂಟರ್ ಇರ್ತಾ ಇದೆ, ಪದವಿ ಕಾಲೇಜ್ ಇದೆ, ಸ್ನಾತಕೋತ್ತರ ಕೇಂದ್ರ ಇದೆ. ಎಲ್ಲ ಸಿಬ್ಬಂದಿಗಳು ಕೂಡ ವರ್ಷಕ್ಕೊಂದು ಸಲ ಅಟ್ಲೀಸ್ಟ್ ಅಥವಾ ಒಂದು ಈ ಅಪರೂಪಕ್ಕೆ ಒಂದ್ಸಲ ನಾವೆಲ್ಲ ಸೇರುವುದರಿಂದ ನಮ್ಮಲ್ಲಿ ಐಕ್ಯತೆ ಮೂಡಲಿಕ್ಕೆ ಆಗ್ತದೆ ಮತ್ತು ಎಲ್ಲರೂ ಒಂದೇ ಮನೋಭಾವನೆ ಉಂಟಾಗ್ತದೆ. ಸುಭಾಷಿತ ಒಂದು ಹೇಳುತ್ತೆ, ಅಯಂ ನಿಜ ಪರೋವೇತಿ ಗಣನಾಲ ಉಚೇತಸ ಉದಾರ ಚರಿತನ ಸದೈವ ಕುಟುಂಬಕನು ಅನ್ನುವುದಾಗಿ. ತಾನು ತನ್ನವರು ಅನ್ನುವಂಥದ್ದು ನೆರವು ಸಂಕುಚಿತ ವಿಚಾರಧಾರೆ ಆಗ್ತದಂತೆ. ಆದ್ರೆ ಉದಾರವಾದಿಗಳಿಗೆ ವಿಶ್ವವೇ ಒಂದು ಕುಟುಂಬವಾಗ್ತದೆ. ಆ ದೃಷ್ಟಿಯಲ್ಲಿ ಡಾಕ್ಟರ್ ಕರ್ಕಿಯವರ ಪ್ರಿನ್ಸಿಪಲ್ ಕೂಡ ಹಾಗೆ ಇತ್ತು. ಇಂದಿನ ಪ್ರೆಸಿಡೆಂಟ್ ಅಂತ ಶ್ರೀಯುತ ಕೃಷ್ಣಮೂರ್ತಿ ಭಟ್ ಅವರು ಕೂಡ ಉದಾರ ಚರಿತರಾಗಿ ನಮ್ಮೆಲ್ಲರನ್ನ ಒಂದು ಕಡೆಯಲ್ಲಿ ಸೇರಿಸಿ ಗೌರವದಿಂದ ಕಾಣ್ತಾ ಇರುವಂತದ್ದು ಅತ್ಯಂತ ಅವರ ಪ್ರಾಂಜಲ ಮನಸ್ಸನ್ನ ಸೂಚಿಸ್ತದೆ ಅನ್ನುವಂಥದ್ದು. ನಮ್ಮ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಕೂಡ ಇದಕ್ಕೆ ಪೂರಕವಾಗಿದ್ದಾರೆ. ಸಂಸ್ಥೆಗೆ ನಾವು ಬರುವಾಗ ಮೇಲಿನ ಮೇಲೆ ಅವರು ಬರ್ತಾ ಇರ್ತಾರೆ, ಅವರೇ ಪ್ರಥಮವಾಗಿ ಎಲ್ಲ ಗುರುಗಳಿಗೆ, ನಮ್ಮ ಟೀಚರ್ಸ್ ಗಳಿಗೆ ವಂದಿಸ್ತಾ ಇರ್ತಾರೆ. ಮೊದಲು ಹೇಳುವಾಗ ಬರ್ರೆ ನಮಸ್ಕಾರ ಅಂತ ಅವರು ಮಾತನಾಡುದು. ಹಿರಿಯರು ಕಿರಿಯರು ಎಲ್ಲರಿಗೂ ಕೂಡ ಅವರು ಚಿಕ್ಕ ಕಿರಿಯರು ಇರ್ಬೋದು ಶಿವಾನಿ ಭಟ್ ಸರ್ ಅವರು, ಆದ್ರೆ ಎಲ್ಲರಿಗೂ ಕೂಡ ಅವರನ್ನ ತೀರಾ ಗೌರವದಿಂದ ಕಾಣುವಂಥದ್ದು. ಸುಭಾಷಿತ ಒಂದು ಹೀಗೆ ಹೇಳ್ತದೆ, ಫಲಭರಿತವಾದ ವೃಕ್ಷ ನಮಂತಿ ಫಲಿನೋ ವೃಕ್ಷ ನಮಂತಿ ಗುಣಿನೋ ಜನ ಅನ್ನುವುದಾಗಿ. ಫಲಭರಿತವಾದ ಒಂದು ವೃಕ್ಷ ಭಾರತದಲ್ಲಿ, ಹಾಗೇನೆ ವಿನಯಶೀಲದ ಅಂತ ವ್ಯಕ್ತಿ, ವಿದ್ಯಾವಂತರಂತ ಒಂದು ವ್ಯಕ್ತಿ, ಸಚ್ಚಾರಿತರಂತ ಒಂದು ವ್ಯಕ್ತಿ ಹಿರಿಯ ಮತ್ತು ಗುರುಗಳಿಗೆ ನಮಿಸುವಂಥದ್ದು ಸ್ವಾಭಾವಿಕವಾಗಿರ್ತದೆ ಅನ್ನುವಂಥದ್ದು ಸುಭಾಷಿತ ತಾತ್ಪರ್ಯವಾಗ್ತದೆ. ಹಾಗಾಗಿ ಅಂತ ಸಜ್ಜನಿಕೆಯನ್ನ ಮೆರೆಯುವಂಥದ್ದು ನಮ್ಮ ಆಡಳಿತ ಮಂಡಳಿಯ ಹೆಗ್ಗಳಿಕೆಗೆ ಕಾರಣವಾಗ್ತಾ ಇದೆ. ಶ್ರೀಯುತ ಶಿವಾನಿ ಭಟ್ ಅವರು ಅಧಿಕಾರ ವಹಿಸಿಕೊಂಡಾಗ ಒಂದಿಲ್ಲ ಒಂದು ಹೊಸ ಹೊಸ ಯೋಜನೆಗಳನ್ನು ಕೂಡ ಅಳವಡಿಸಿದ್ರು. ನಮ್ಮಲ್ಲಿ ವಿದ್ಯಾಸಂಜೀವಿನಿಯ ಮೂಲಕವಾಗಿ ಬಡ ವಿದ್ಯಾರ್ಥಿಗಳಿಗೆ
ಅತಿ ರಿಯಾಯಿತಿ ದರದಲ್ಲಿ ಮಧ್ಯಾಹ್ನದ ಊಟವನ್ನ ಹಸಿದುವಂತ ವಿದ್ಯಾರ್ಥಿಗಳಿಗೆ ಹೊಟ್ಟೆ ತುಂಬಿಸುವಂತ ಯೋಜನೆಯನ್ನು ಕೂಡ ವಿದ್ಯಾ ಸಂಜೀವಿನಿ ಅನ್ನುವಂಥದ್ದನ್ನು ಇಂಟ್ರೊಡ್ಯೂಸ್ ಮಾಡಿದರು. ಹಾಗೇನೆ ಈಗ ಗೃಹವಂದನಾ ಕಾರ್ಯಕ್ರಮ ಇರಬಹುದಾಗಿದೆ, ಕ್ಯಾಂಪಸ್ ನಲ್ಲಿ ಗ್ರೀನರಿಯನ್ನು ಹೆಚ್ಚಿಸುವಂತ ಇಂಥ 10 ಹಲವು ಯೋಜನೆಗಳನ್ನ ಅವರು ರೂಪಿಸಿದರು. ಪ್ರತಿ ಯೋಜನೆಯೂ ಕೂಡ ಸೊ ಅದೇ ಅವಿಸ್ಮರಣೀಯವಾದಂತಹ ಒಂದು ಯೋಜನೆ ಆಗಿರ್ತಾ ಇದೆ. ಈ ಮಹಾವಿದ್ಯಾಲಯದ ಕಾರಣಕ್ಕಾಗಿ ಎರಡೂ ಕೂಡ ನಡೀತದೆ, ಅನ್ನದಾನವೂ ನಡೀತದೆ, ವಿದ್ಯಾದಾನವೂ ನಡೀತದೆ. ಸುಭಾಷಿತ ಒಂದು ಹೀಗೆ ಹೇಳ್ತದೆ, ಅನ್ನದಾನಂ ಪರಂದಾನ ವಿದ್ಯಾದಾನಂ ಮತಪರ ಅನೇನ ಕ್ಷಣಿಕಾ ತೃಪ್ತಿ ಯಾವ ಜೀವಂತ ವಿದ್ಯೆ ಎನ್ನುವುದಾಗಿ. ಅನ್ನದಾನ ಶ್ರೇಷ್ಠವಾದ ದಾನ ಅನ್ನೋದ್ರಲ್ಲಿ ಎರಡು ಮಾತಿಲ್ವೇ ಇಲ್ಲ, ಅದಕ್ಕಿಂತ ಶ್ರೇಷ್ಠವಾದ ವಿದ್ಯಾದಾನ ಅನ್ನುವುದಾಗಿ ನಮ್ಮ ಸಂಸ್ಥೆ ಅದು ಎರಡನ್ನೂ ಕೂಡ ಮಾಡ್ತಾ ಇದೆ. ಯಾಕೆಂತಂದ್ರೆ ಅನ್ನ ಕ್ಷಣಿಕವಾದ ತೃಪ್ತಿ ನೀಡ್ತದೆ, ವಿದ್ಯೆ ಜೀವನ ಪರ್ಯಂತವಾದಂತ ನಮಗೆ ಫಲವನ್ನು ನೀಡ್ತಾ ಇರ್ತದೆ. ಆಗ ಯಾವ ಜೀವಂತ ವಿದ್ಯೆ ಎನ್ನುವುದಾಗಿ ಸುಭಾಷಿತ ಹೇಳ್ತದೆ. ಆ ನಿಟ್ಟಿನಲ್ಲಿ ಪ್ರತಿ ವರ್ಷ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಗುರುಗಳನ್ನು ಗೌರವಿಸುವುದರ ಮೂಲಕವಾಗಿ ಬೇರೆ ಬೇರೆ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿರ್ಬೋದು, PhD ಮಾಡಿರ್ಬೋದು, ನೆಟ್ ಅಂತ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದಂತ ವ್ಯಕ್ತಿಗಳನ್ನಿರ್ಬೋದು ವೇದಿಕೆಯಲ್ಲಿ ಕರೆದು ಗೌರವಿಸ್ತಾರೆ. ಗೌರವ ಸನ್ಮಾನಕ್ಕೆ ಒಳಗಾದಂತ ನಮ್ಮೆಲ್ಲರ ಜವಾಬ್ದಾರಿ ಇನ್ನು ಹೆಚ್ಚಾಗ್ತದೆ. ಜವಾಬ್ದಾರಿಯುತವಾಗಿ ಸಂಸ್ಥೆಯಲ್ಲಿ ನಡೆದುಕೊಳ್ಳುವಂಥದ್ದು ನಮ್ಮ ಆದ್ಯ ಕರ್ತವ್ಯವಾಗ್ತದೆ. ಯಾರೆಲ್ಲರೂ ಪುರಸ್ಕಾರ ಸ್ವೀಕರಿಸಲಿಲ್ಲ ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಅವರಿಗೆ ಸಾಕಷ್ಟು ಅವಕಾಶಗಳಿರ್ತದೆ. ಆ ಎಲ್ಲ ಶಿಕ್ಷಕರಿಗೆ ಆ ಸನ್ಮಾನ ಮಾಡುವಂಥದ್ದು ಒಂದು ಪ್ರೇರೇಪಣೆಯಾಗಲಿ ಅನ್ನುವಂಥದ್ದು ಕೂಡ ನನ್ನ ಹಂಬಲವಾಗಿರ್ತಾ ಇದೆ. ಇಂಥ ಒಂದು ಕಾರ್ಯಕ್ರಮ ಆಚಂದ್ರಾರ್ಹವಾಗಿ ಈ ಸಂಸ್ಥೆಯಲ್ಲಿ ನಡೀತಾ ಇರಲಿ ಮತ್ತು ಇಂಥ ಒಂದು ಅಭೂತಪೂರ್ವಂತ ಒಂದು ಕಾರ್ಯಕ್ರಮವನ್ನು ಸಂಘಟಿಸಿದಂತ ಸಮಸ್ತ ಆಡಳಿತ ಮಂಡಳಿಯ ಸದಸ್ಯರಿಗೆ ಅಧ್ಯಕ್ಷರನ್ನ ಸೇರಿ ಎಲ್ಲರ ಪರವಾಗಿ ನಡೆದಂತ ಸೆಂಟ್ರಲ್ ಸ್ಕೂಲ್ ಶಿಕ್ಷಕರಿದ್ದಾರೆ, PUC ಶಿಕ್ಷಕರಿದ್ದಾರೆ, UG ಗ್ರಾಜುಯೇಟ್ ಶಿಕ್ಷಕರಿದ್ದಾರೆ ಮತ್ತು PG ಶಿಕ್ಷಕರಿದ್ದಾರೆ. ಎಲ್ಲರ ಪರವಾಗಿ ತುಂಬ ಹೃದಯದ ಕೃತಜ್ಞತೆ